ನಮಸ್ತೆ. 23/1/2025 ಗುರುವಾರ ಕೃಷ್ಣ ಪಕ್ಷ. ಇವತ್ತಿನ ದಿನದ ವಿಶೇಷಗಳು ನೋಡೋಕ್ಕೋದೆ, ಚಂದ್ರನು ತುಳಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ರಾತ್ರಿ 10:33ಗೆ ಹೋಗುತ್ತದೆ. ಅಲ್ಲಿಯವರೆಗೂ ತುಳಾರಾಶಿ ಇರುವವರೆಗೂ ಶುಭವಾಗಿಲ್ಲ, ಅಂದರೆ ಮಕ್ಕಳು ಹುಟ್ಟಿದ್ರೆ. ಇವತ್ತಿನ ತಿಥಿ ನವಮಿ ತಿಥಿ ಕೂಡ ಶುಭ ಕಾರ್ಯಗಳಕ್ಕಲ್ಲ, ದೇವರ ಪೂಜೆಗಳಕ್ಕಾಗುತ್ತದೆ. ಇವತ್ತಿನ ನಕ್ಷತ್ರ ವಿಶಾಖ ನಕ್ಷತ್ರ ಬೆಳಗ್ಗೆಯಿಂದ ರಾತ್ರಿ, ಅಂದರೆ ಬೆಳಗಿನ ಜಾವ 5:07:55 ಆದರೂ ವಿಶಾಖ ನಕ್ಷತ್ರ ದೋಷವಿಲ್ಲ. ನವಮಿ ತಿಥಿ ಮಾತ್ರ ಸ್ವಲ್ಪ ದೋಷವಿದೆ, ಅದು ಸಂಜೆ 5:38 ಆನಂತರ ದಶಮಿ ಬರುತ್ತದೆ. ಹಂಗಾಗಿ ಇವತ್ತಿನ ದಿನ ಸಂಜೆ 5:38 ಮೇಲೆ, ಅಂದರೆ ಹೆಚ್ಚು ಕಮ್ಮಿ 5:45 ಮೇಲೆ ಅಂತ ಇಟ್ಕೊಳ್ಳಿ, 5:45 ಮೇಲೆ ಶುಭವಾಗಿದೆ. ಸಿದ್ಧಿ ಕಾರ್ಯಸಿದ್ಧಿ ಎಲ್ಲವೂ ಕೂಡಿ ಬರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಮತ್ತಷ್ಟು ವಿಶೇಷಗಳನ್ನ ನೋಡೋಣ. ವಿಶಾಖ ನಕ್ಷತ್ರ ರಾಕ್ಷಸ ಗಣ. ಈ ವಿಶಾಖ ನಕ್ಷತ್ರ ಇರುವವರೆಗೂ ಅಂತಂದರೆ ನಾವು ರಾತ್ರಿ ಅಂತಂದಿವಿ, ಅಂದರೆ ರಾತ್ರಿಯವರೆಗೂ ಈ ನಕ್ಷತ್ರ ಇದೆ, ಅಂದರೆ 5:08 ಅಂತ. ಆಮೇಲೇನೆ ಅನುರಾಧ ಬರೋದು. ಹಾಗಾಗಿ ಇವತ್ತಿನ ದಿನದಲ್ಲಿ ವಿಶಾಖ ನಕ್ಷತ್ರದ 1ನೇ ಪಾದ 6:46 9:15 AM ತುಳಾರಾಶಿ. ಇದೇ ವಿಶಾಖ ನಕ್ಷತ್ರ 2ನೇ ಪಾದ 9:15 ಮಧ್ಯಾಹ್ನ 3:55 2ನೇ ಪಾದ. ಮಧ್ಯಾಹ್ನ 3:55 ಮೇಲೆ ರಾತ್ರಿ 10:32 ವಿಶಾಖ ನಕ್ಷತ್ರ 3ನೇ ಪಾದವಿದೆ. ಆನಂತರ ಅಂದರೆ ರಾತ್ರಿ 10:32 ಮೇಲೆ ಬೆಳಗಿನ ಜಾವ 5:08 ವಿಶಾಖ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ವಿಶಾಖ ನಕ್ಷತ್ರವೇ ಮುಗಿತದೆ. ಅಂದರೆ ರಾತ್ರಿ ಅಂದರೆ 3:55 10:32 ವಿಶಾಖ ನಕ್ಷತ್ರ 3ನೇ ಪಾದ ಅಂತಂತೀವಿ. 3ನೇ ಪಾದ ಮುಗಿಯುವವರೆಗೂ ತುಳಾರಾಶಿ, 10:32 ಮೇಲೆ ವೃಶ್ಚಿಕ ರಾಶಿ ಸ್ಟಾರ್ಟ್ ಆಗುತ್ತದೆ. ಇದರಲ್ಲೂ ಕೂಡ 5:08 ವಿಶಾಖ ನಕ್ಷತ್ರವೇ ಮುಗಿದ ನಂತರ, ಅಂದರೆ ಬೆಳಗಿನ ಜಾವ ಮುಗಿದ ನಂತರ ಅನುರಾಧ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ಇಷ್ಟೆಲ್ಲ ನೋಡಿದ್ರು 100% ಕೆಟ್ಟೋದು, 100% ಒಳ್ಳೆಯದನ್ನು ನಾವು ತೂಕ ಹಾಕಿ ನೋಡೋಣ. 100% ಕೆಟ್ಟೋದ್ರಲ್ಲಿ ಏನೆಲ್ಲ ಇದೆ ಅಂತಂದರೆ, ಮೀನರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಅದೇ ಸಮಯದಲ್ಲಿ 6:46 8:07 ಮೃತ್ಯು ಪಂಚಕ. ಯಮಕಂಡ ಕಾಲವು ಇದೇ ಸಮಯದಲ್ಲಿ ಬರುತ್ತದೆ. ಹಾಗಾಗಿ ಇವತ್ತಿನ ಯಮಕಂಡ ಕಾಲ ಅಧಿಕವಾದ ದೋಷ ಕೊಡುತ್ತದೆ. ಯಾಕೆಂತಂದರೆ 6:46 8:07 ಮೃತ್ಯು, 6:46 8:13 ಯಮಕಂಡ ಕಾಲ. ಈ 8:46 ಮೇಲೆ 10:32 ನಕ್ಷತ್ರವೇ ವಿಷವಾಗುವ ಸಂಭವ. 10:37 ಮೇಲೆ 11:23 ದುರ್ಮುಹೂರ್ತ. 11:28 ಮಧ್ಯಾಹ್ನ 1:17 ಮೃತ್ಯು ಪಂಚಕ. ಮಧ್ಯಾಹ್ನ 1:58 ಮೇಲೆ 3:24 ರಾಹುಕಾಲ. ಮತ್ತು ಸಂಜೆ 7:50 ರಾತ್ರಿ 9:24 ವಿಷಕಾಲವಿದೆ. ರಾತ್ರಿ 10:32 ಮೇಲೆ ಮೇಷರಾಶಿಯವರಿಗೆ ಚಂದ್ರಾಷ್ಟಮ. ಬೆಳಗಿನ ಜಾವ 4:02 5:08 ಮೃತ್ಯು. ಇದೆಲ್ಲ 100% ದೋಷವಿರುವ ಸಮಯ. ಆದರೆ 100% ಶುಭವಾಗಿರುವ ಸಮಯಗಳು ಯಾವುದು ಅಂತಂದರೆ, ಇದನ್ನು ಹಾಗೇ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಏನು ಡೀಟೇಲ್ ಎಲ್ಲ ಇದೆ ಅಂತಂದರೆ ಅದು ನೀವು ಡೈರೆಕ್ಟಾಗಿ ತಿಳ್ಕೋಬೇಕು. 8:15 8:44 ಇದು ಬೆಳಗ್ಗೆ. 10:32 10:37 ಬೆಳಗ್ಗೆ. 11:23 11:28 ಬೆಳಗ್ಗೆ. ಮಧ್ಯಾಹ್ನ 1:19 1:56 ಮಧ್ಯಾಹ್ನ. ಮಧ್ಯಾಹ್ನ 3:26 ಸಂಜೆ 7:48. ರಾತ್ರಿ 9:26 4 ಗಂಟೆಯವರೆಗೂ ಬೆಳಗಿನ ಜಾವದವರೆಗೂ ಶುಭವಾಗಿದೆ. ಆಮೇಲೆ 5:06 ಮೇಲೆ ಶುಭವಾಗಿದೆ. ಇದರಲ್ಲಿ ನಾವು ಒಳ್ಳೆಯ ಟೈಮ್ನ ಎಲ್ಲ ನೋಡಿದ್ದೀವಿ. ಏನೆಲ್ಲ ನೋಡಿದ್ದೀವಿ ಅಂತಂದರೆ, ಗುರು ಹೊರೆ, ವಿಜಯ ಮುಹೂರ್ತ, ಈ ರೀತಿಯಾದ ಕೆಲವು ವಿಷಯಗಳೆಲ್ಲ ನೋಡಿರ್ತೀವಿ. ಶುಕ್ರ ಹೊರೆ ನೋಡಿರ್ತೀವಿ. ಆದ್ದರಿಂದ ಈ ಸಮಯವನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಉದಾಹರಣೆ ನೋಡಿದ್ರೆ 8:15 8:44 ಸುಖ ಕಾಲ ಅಂತ ಇರ್ತದೆ.
ಕುಂಭಲಗ್ನವಿದೆ. ಹಿಂಗೆಲ್ಲ ಕೆಲವು ಅಂಶಗಳಿರುತ್ತದೆ. ಉದಾಹರಣೆ ಶುಕ್ರ ಹೊರೆ ಅಂತಂದರೆ 10:32 ಮೇಲೆ 10:37ವರೆಗೂ ಬರೀ ಕಮ್ಮಿ ಸ್ವಲ್ಪನೇ ಸಮಯ ಇರೋದು, ಅದರಲ್ಲಿ ಪ್ರಾರಂಭ ಮಾಡುವ ಸಮಯ ಅಂತ ಹೆಸರು. ಮತ್ತು ಆ ಸಮಯದಲ್ಲಿ ಅಂದರೆ 10:32 10:37 ಗುಳಿಕೆ ಕಾಲ ಇದೆ, ಶುಭ ಮುಹೂರ್ತವಿದೆ, ಇಷ್ಟೆಲ್ಲ ಕೂಡಿರುವಂಥ ಸಮಯಗಳಿದು. ಆ ರೀತಿಯಲ್ಲಿ ನಾವು ಕೊಟ್ಟಿದ್ವಿ. ಅದನ್ನು ನೋಡಿ ನಿಮ್ಮ ಕಾರ್ಯಗಳನ್ನು ಮಾಡೋಕ್ಕೆ ಉಪಯೋಗ ಆಗುತ್ತದೆ. ಆದರೂ ನವಮಿ ತಿಥಿಯಲ್ಲಿ ದೇವರ ಪೂಜೆಯನ್ನು ಮಾಡೋಕ್ಕೆ ಖಂಡಿತ ಅಡ್ಡಿ ಇಲ್ಲ. ಇಷ್ಟೆಲ್ಲ ನೋಡಿದ್ವಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಈ ದಿನ ಹೇಗಿದೆ ಅಂತ ನೋಡೋಣ. ಬೆಳಗ್ಗೆ 6:46ರಿಂದ ರಾತ್ರಿ 10:32ವರೆಗೂ ಸ್ವಲ್ಪ ಟೆನ್ಷನ್ ಇದೆ. ಟೆನ್ಷನ್ ಬಿಟ್ಬಿಡಬೇಕು. ಬಿಕ್ಕಟ್ಟಿನ ಪರಿಸ್ಥಿತಿ ಬಂದರೆ ದೂರವಾಗ್ಬಿಡಬೇಕು. ಭರಣಿ ನಕ್ಷತ್ರ ಮೇಷರಾಶಿ, ಅನುಕೂಲ ಸುಖ ಎಲ್ಲವೂ ಕೂಡಿ ಬಂದಿದೆ, ಒಳ್ಳೆಯ ಸಮಯವಾಗಿದೆ. ಕೃತಿಕಾ ನಕ್ಷತ್ರ ಮೇಷರಾಶಿ, ಅನುಕೂಲವಿಲ್ಲದ ದಿನವಿದು, ನೋಡ್ಕೊಂಡು ಕಾರ್ಯಗಳನ್ನ ಮಾಡಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ, ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು. ರೋಹಿಣಿ ನಕ್ಷತ್ರ ವೃಷಭ ರಾಶಿ, ಆರೋಗ್ಯ ಉಂಟು, ಶತ್ರುನಾಶ ಉಂಟು, ಶುಭಕರವಾಗಿದೆ ಈ ದಿನ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ, ವಿಪತ್ತು, ಏಟು, ಗಾಯಗಳು ಅಥವಾ ಲಾಸ್ ಈ ಥರ ತೊಂದರೆಗಳು ಬರುತ್ತದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ, ಏಟು ಗಾಯಗಳಾಗುತ್ತದೆ ನೋಡಿಕೊಳ್ಳಿ. ಆರುದ್ರ ನಕ್ಷತ್ರ ಮಿಥುನ ರಾಶಿ, ಸಂಪತ್ತಿದೆ, ಆದ್ದರಿಂದ ಶುಭಕರವಾಗಿದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಜನ್ಮತಾರೆ ಕಾರ್ಯವಿಘ್ನ, ಹೇಳಿಕೊಳ್ಳುವಂತೆ ಸಮಯ ಉತ್ತಮವಾಗಿಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, 4ನೇ ಪಾದ, ಜನ್ಮತಾರೆ. ಹಾಗಾಗಿ ಇವತ್ತಿನ ದಿನದಲ್ಲಿ ದೇವರ ಪೂಜೆ ಮಾಡಿಕೊಳ್ಳಿ. ಖಂಡಿತ ಸ್ವಲ್ಪ ತಾಳ್ಮೆಯಿಂದ ನಡ್ಕೋಬೇಕು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತ ಪರಮ ಮಿತ್ರಧಾರೆ ಆಗಿದೆ, ಅಭಿವೃದ್ಧಿ ಇದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು, ಆರೋಗ್ಯದಲ್ಲಿ ಮಾತ್ರ ಗಮನ. ಮಕಾ ನಕ್ಷತ್ರ ಸಿಂಹರಾಶಿ, ಟೆನ್ಷನ್ ಇದೆ, ಆದರೂ ಲಾಭಕ್ಕೇನು ತೊಂದರೆ ಇಲ್ಲ, ಟೆನ್ಷನ್ ಬಿಡಬೇಕು. ಪುಬ್ಬ ನಕ್ಷತ್ರ ಸಿಂಹರಾಶಿ, ಅನುಕೂಲ, ದ್ರವ್ಯ ಲಾಭಗಳೆಲ್ಲ ಇದೆ, ಶುಭ ದಿನವಾಗಿದೆ. ಉತ್ತರ ನಕ್ಷತ್ರ ಸಿಂಹರಾಶಿ, 1ನೇ ಪಾದ, ಖಂಡಿತವಾಗಿ ಶುಭವಾಗಿಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಧನಹಾನಿ ಉಂಟು, ಪ್ರತ್ಯೇಕ ತಾರೆ, ಹಂಗಾಗಿ ಅಭಿವೃದ್ಧಿ ಇಲ್ಲದ ದಿನವಿದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಕ್ಷೇಮವಿದೆ, ಆರೋಗ್ಯವಿದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ವಿಪತ್ತು, ಧನಹಾನಿ ಇಂಥದ್ದೆಲ್ಲ ಉಂಟು. ಚಿತ್ತಾ ನಕ್ಷತ್ರ ತುಲಾರಾಶಿ, ವಿಪತ್ತಿದೆ, ಶರೀರ ಸುಖವಿದೆ, ಆದ್ದರಿಂದ ಏಟು ಗಾಯಗಳಿಲ್ಲದೆ ನೋಡಿಕೊಳ್ಳಿ. ಸ್ವಾತಿ ನಕ್ಷತ್ರ ತುಲಾರಾಶಿ, ಸಂಪತ್ತಿದೆ, ಶರೀರ ಸುಖವು ಕೂಡಿ ಬರುತ್ತದೆ. ವಿಶಾಖ ನಕ್ಷತ್ರ ತುಲಾರಾಶಿ, ಜನ್ಮತಾರೆ ಇದೆ, ಶರೀರ ಸುಖವಿದೆ. ಇದೆಲ್ಲ ಇದ್ದರೂ ಜನ್ಮತಾರೆಯಲ್ಲಿ ಪಕ್ಷಿ ಪ್ರಾಣಿಗಳಿಗೆ ಮೇವಾಕೋದು ಉತ್ತಮ. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ, ಜನ್ಮತಾರೆಯು ವ್ಯಯವೂ ಉಂಟು, ಖರ್ಚುಗಳ ಜಾಸ್ತಿ ಆಗುವ ದಿನವಿದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಪರಮ ಮಿತ್ರ ತಾರೆಯಾಗಿದೆ, ಖರ್ಚುಗಳು ಮಾತ್ರ ಸ್ವಲ್ಪ ಜಾಸ್ತಿ ಆಗುತ್ತದೆ, ಮೇಂಟೈನ್ ಮಾಡಿಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಮಿತ್ರಧಾರೆ ಇದೆ, ಆದ್ದರಿಂದ ಶುಭದಿನವಾಗಿದೆ ಇದು. ಮೂಲ ನಕ್ಷತ್ರ ಧನುಸು ರಾಶಿ, ಟೆನ್ಷನ್ ಇದೆ, ನೋಡ್ಕೊಂಡು ಕಾರ್ಯಗಳನ್ನ ಮಾಡಿ. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಅನುಕೂಲವು ಇಷ್ಟಾರ್ಥ ಸಿದ್ಧಿಯೂ ಉಂಟು, ಆದ್ದರಿಂದ ಶುಭವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ, ಪ್ರತ್ಯೇಕ ತಾರೆ, ಶುಭವಾಗಿಲ್ಲ, ನೋಡ್ಕೊಳ್ಳಿ, ಹುಷಾರಾಗಿರಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಪ್ರತ್ಯೇಕ ತಾರೆ, ಅನುಕೂಲವಿಲ್ಲದ ದಿನವಿದು, ನೋಡ್ಕೊಂಡು ಕಾರ್ಯ ಮಾಡಿ. ಖಂಡಿತವಾಗಿಯೂ ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಆರೋಗ್ಯ ಉಂಟು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಉಂಟು, ಆದ್ದರಿಂದ ಶುಭವಾಗಿದೆ. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಏಟು ಗಾಯಗಳು ಉಂಟು, ಸುಮ್ಮನೆ ನಷ್ಟ ಮಾಡಿಕೊಳ್ಳೋದು ಉಂಟು, ಯೋಚನೆ ಮಾಡಿದರೆ ತಪ್ಪಿಸ್ಕೋಬೋದು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ವಿಪತ್ತಿದೆ, ಮೆಟ್ಲತ್ತೋರು, ಹಂಗೆ ಹಿಂಗೆ ರೋಡಲ್ಲಿ ಹೋಗೋರು ಎಲ್ಲರೂ ಎಚ್ಚರ. ಶತಭಿಷ ನಕ್ಷತ್ರ ಕುಂಭರಾಶಿ, ಸಂಪತ್ತು ಉಂಟು, ಕಾರ್ಯಗಳಲ್ಲಿ ಅಡೆತಡೆ ಇದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಜನ್ಮತಾರೆ ಆಗಿರೋದ್ರಿಂದ ಯಾರಿಗಾದ್ರೂ ಸಹವಾಸ ಯಾರ ಜೊತೆ ಮಾಡ್ಕೊಳ್ತೀರೋ ಅವರಲ್ಲಿ ಭಿನ್ನಗಳಿಲ್ಲದೆ ನೋಡ್ಕೊಳ್ಳಿ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ, ಜನ್ಮತಾರೆ, ರೋಗ ವೃದ್ಧಿ ಇಲ್ಲ ಉಂಟು, ಆರೋಗ್ಯದಲ್ಲಿ ಎಚ್ಚರ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ ಇದೆ, ಪರಮ ಮಿತ್ರಧಾರೆ ಆಗಿದೆ, ಹಾಗಾಗಿ ಶುಭಕರವಾಗಿದೆ. ರೇವತಿ ನಕ್ಷತ್ರ ಮೀನರಾಶಿ, ಮಿತ್ರಧಾರೆ, ಸ್ವಲ್ಪ ರೋಗ ವೃದ್ಧಿ ಇಂಥದ್ದೆಲ್ಲ ಉಂಟು, ನೋಡಿಕೊಳ್ಳಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.